ತಾತ್ವಿಕವಾಗಿ ಏನು ಈಗ DPR ಆಗಿದೆ, KRS ಹಿನ್ನೀರಿನಲ್ಲಿರ್ತಕ್ಕಂಥ ಕೃಷಿ ರೈತರು ಅವ್ರಿಗೆ ಇದು ಆಘಾತ. ಆದರೆ ಕಾನೂನಾತ್ಮಕವಾಗಿ ಅವ್ರಿಗಿನ್ನೂ ಕೂಡ ಯಾವುದೇ ಅನುಮತಿ ಸಿಕ್ಕಿಲ್ಲ. ಈ ಮೂರೂ ಪಕ್ಷದ ರಾಜಕಾರಣಿಗಳು ಯಾರು ಇವರು ರೈತರ ಪರವಾಗಿಲ್ಲ. ಮಂಡ್ಯ ಜಿಲ್ಲೆ ರೈತರಿಗೆ ಚೊಂಬೆ 100% ಚೊಂಬು ಕೊಡ್ತಾ ಇದಾರೆ. ಈಗ ಇವರು ಕುಡಿಲಿಕ್ಕಷ್ಟೇ ಮಾಡ್ಕೊಬಿಟ್ಟು ಕೃಷಿಗೆ ಬೇಡ ಅಂದ್ರೆ ಮತ್ತೆ ನಮ್ಮ ರೈತರಲ್ಲಿ ಹೋಗ್ಬೇಕು. ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ದೊಡ್ಡ ಕೊಡಲಿ ಪೆಟ್ಟು ಬೀಳುತ್ತೆ ಅಂತ ಹೇಳ್ತೀರಾ? ಕೊಡುಗೆ ಪೆಟ್ಟಲ್ಲ, ಮರಣ ಶಾಸನ ಅಂತಾನೆ ಹೇಳ್ತಾ ಇದೀನಲ್ಲ. 42,500 ಕಿಲೋಮೀಟರ್ ಇದಿಷ್ಟು ಕೂಡ ಮೆಟ್ಟೂರು ಡ್ಯಾಮ್ಗೆ ಬರುತ್ತೆ. ಮುಂದಿನ ರೂಪುರೇಷೆಗಳು ಯಾವ ರೀತಿ ಇರಬೇಕು? ಎರಡು ಕಡೆ ಕಾನೂನು ಹೋರಾಟ ಆಯ್ತು, ಇವ್ರ ಹೋರಾಟ ಸರ್ಕಾರದ ಗಮನ ಸೆಳೀಲಿಕ್ಕೆ. ಕರ್ನಾಟಕ ಪರವಾಗಿ ಮಾತಾಡಿದ್ರ ಇಲ್ಲ ಅವರು ತಮಿಳುನಾಡು ಪರವಾಗಿ ಮಾತಾಡಿದ್ರ ಅಂತ ನಮಗೆ ಅನುಮಾನ ಕಾಣುತ್ತೆ. ಇದಕ್ಕೆ ಏನಾದರೂ ಅವರು 6ನೇ ಹಂತ ಯೋಜನೆಯನ್ನ ತಡಿಲಿಕ್ಕೆ ಪ್ರಯತ್ನ ಮಾಡಿಲ್ಲ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಅವ್ರನ್ನ ನೀವು ಬಹಿಷ್ಕರಿಸಬೇಕು. ಮಾತೆತ್ತಿದ್ರೆ ಇವರಿಗೆ ರಾಜಕಾರಣಿಗಳಿಗಾಗ್ಲಿ ಅಧಿಕಾರಿಗಳಿಗಾಗ್ಲಿ ಜಲಸಂಪನ್ಮೂಲ ಇಲಾಖೆಗೆ ಮೊದಲು ಸಿಗೋದು ನಮ್ಮ KRS ಡ್ಯಾಮ್. ಅನುಮತಿ ಪಡ್ಕೊಂಡಿದ್ದಾರೆ. ಮೊನ್ನೆ ಸರ್ವಪಕ್ಷ ಸಭೆ ಕರೆದಾಗ 12 TMC ಮಂಡ್ಯಕ್ಕೆ ಕುಡಿಯಕ್ಕೆ ಆಯ್ತದೆ. ಇನ್ನು ಕೃಷಿಯಲ್ಲಿ ಏನ್ ಮಾಡ್ತಾರೆ? ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.